ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ನಮ್ಮ ಸುತ್ತಮುತ್ತಲಿನ ಮನೆಗಳಲ್ಲಿ ನಡೆಯುವ ಒಂದು ರೋಚಕ ಘಟನೆ. ಈ ಕಥೆಯ ಹೆಸರು ಸ್ಮಾರ್ಟ್ ಸೊಸೆ ಮತ್ತು ಡಿಜಿಟಲ್ ಪೆಟ್ಟು. ಹಬ್ಬದ ಸಡಗರ ಅಂದರೆ ಯಾರಿಗೆ ತಾನೇ ಇಷ್ಟವಿರಲ್ಲ ಹೇಳಿ. ಅದರಲ್ಲೂ ಹಳ್ಳಿಯ ಮನೆಯಲ್ಲಿ ಹಬ್ಬ ಅಂದರೆ ಆ ಸಂಭ್ರಮವೇ ಬೇರೆ. ನಮ್ಮ ಕಥೆಯ ನಾಯಕಿ ರಶ್ಮಿ ಮತ್ತು ಅವಳ ಪತಿ ರಮೇಶ್ ಬೆಂಗಳೂರಿನಿಂದ ಹಬ್ಬಕ್ಕೆ ಅಂತ ಹಳ್ಳಿಗೆ ಬಂದಿದ್ದಾರೆ. ರಶ್ಮಿ ಸಾಫ್ಟ್ವೇರ್ ಇಂಜಿನಿಯರ್. ಆದರೂ ಹಳ್ಳಿಗೆ ಬಂದರೆ ಸಾಕು ಅಪ್ಪಟ ಹಳ್ಳಿ ಹುಡುಗಿಯಂತೆ ಅತ್ತೆ ಮಾವನ ಸೇವೆಯಲ್ಲಿ ಮಗ್ನಳಾಗುತ್ತಾಳೆ. ಆದರೆ ಮನೆಯ ದೊಡ್ಡ ಸೊಸೆ ಜ್ಯೋತಿ ಮಾತ್ರ ಸ್ವಲ್ಪ ಬೇರೆ ತರಹ. ಅವಳಿಗೆ ಕೆಲಸ ಮಾಡೋದಕ್ಕಿಂತ ಕೆಲಸ ಮಾಡಿದ ಹಾಗೆ ನಾಟಕವಾಡಿ ಎಲ್ಲರ ಮುಂದೆ ಹೆಸರು ತಗೊಳ್ಳೋದು ಅಂದರೆ ತುಂಬ ಇಷ್ಟ. ದಸರಾ ಹಬ್ಬದ ಆ ದಿನ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಪೂರಿ ವಾಸನೆ ಗಬಗಮ ಅಂತ ಬರ್ತಾ ಇತ್ತು. ರಶ್ಮಿ ಬೆಳಗ್ಗೆ 6 ಗಂಟೆಗೆ ಎದ್ದು ಇಡೀ ಮನೆಗೆ ಆಗುವಷ್ಟು ಪೂರಿ ಮತ್ತು ಆಲೂಗಡ್ಡೆ ಕುರ್ಮಾ ತಯಾರಿಸುತ್ತಾ ಇದ್ದಳು. ಕೆಂಡದಂತಹ ಒಲೆಯ ಮುಂದೆ ನಿಂತು ಬೆವರುತ್ತಾ ಕಷ್ಟಪಟ್ಟು ಅಡುಗೆ ಮಾಡುತ್ತಾ ಇದ್ದಳು. ಅಷ್ಟರಲ್ಲಿ ಜ್ಯೋತಿ ಆರಾಮವಾಗಿ ಮೊಬೈಲ್ ನೋಡ್ತಾ ಅಡುಗೆ ಮನೆಗೆ ಬಂದಳು. ಏನಮ್ಮ ರಶ್ಮಿ, ಪೂರಿ ಎಲ್ಲ ಆಯ್ತಾ? ಆಹಾ, ವಾಸನೆ ಅಂತೂ ಅದ್ಭುತವಾಗಿದೆ ಅಂತ ಜ್ಯೋತಿ ಹೇಳಿದಳು. ರಶ್ಮಿ ದಣಿವಿನಿಂದ ನಕ್ಕು, ಹಾ ಅಕ್ಕ, ಎಲ್ಲ ಮುಗೀತು, ಇನ್ನು ಬಡಿಸುವುದು ಅಷ್ಟೇ ಬಾಕಿ ಅಂದಳು. ಜ್ಯೋತಿ ತಕ್ಷಣ, ಅಯ್ಯೋ ಪಾಪ ರಶ್ಮಿ, ನೀನು ತುಂಬ ಸುಸ್ತಾಗಿದ್ದೀಯ, ಹೋಗಿ ಮೊದಲು ಕೈಕಾಲು ತೊಳೆದುಕೊಂಡು ಫ್ರೆಶ್ ಆಗು, ಬಾಕಿ ಇರೋದನ್ನು ನಾನು ನೋಡ್ಕೋತೀನಿ ಅಂದಳು. ರಶ್ಮಿ ಕೂಡ ಅಕ್ಕನ ಮಾತನ್ನು ನಂಬಿ ಸಿಂಕ್ ಹತ್ತಿರ ಕೈ ತೊಳೆಯೋಕ್ಕೆ ಹೋದಳು. ಸರಿಯಾಗಿ ಅದೇ ಸಮಯಕ್ಕೆ ಮಾವ ಶಿವಲಿಂಗಯ್ಯ ಮತ್ತು ಅತ್ತೆ ಪಾರ್ವತಮ್ಮ ಹಸಿವಿನಿಂದ ಊಟದ ಮೇಜಿನ ಹತ್ತಿರ ಬಂದರು. ಜ್ಯೋತಿಗೆ ಇದು ಒಳ್ಳೆಯ ಅವಕಾಶ ಅಂತ ಅನಿಸ್ತು. ಅವಳು ತಕ್ಷಣ ಪೂರಿ ತಟ್ಟೆಗಳನ್ನು ಹಿಡಿದು ಎಲ್ಲರಿಗೂ ಕೇಳುವ ಹಾಗೆ ಜೋರಾಗಿ ಕೂಗಿದಳು. ರೀ, ಎಲ್ಲರೂ ಬೇಗ ಬನ್ನಿ, ನೋಡಿ ನಿಮಗಾಗಿ ಬಿಸಿ ಬಿಸಿ ಪೂರಿ ನಾನೇ ರೆಡಿ ಮಾಡಿದ್ದೇನೆ. ಮಾವಯ್ಯ ಬನ್ನಿ, ಅತ್ತೆಮ್ಮ ಬನ್ನಿ, ಬಿಸಿ ಇರುವಾಗಲೇ ತಿಂದರೆ ರುಚಿ. ಕೈ ತೊಳೆಯುತ್ತಿದ್ದ ರಶ್ಮಿಗೆ ಒಂದು ಕ್ಷಣ ಆಘಾತವಾಯಿತು. ನಾನೇ ಮಾಡಿದ್ದೇನೆ ಅನ್ನೋ ಅಕ್ಕನ ಮಾತು ಕೇಳಿ ಅವಳಿಗೆ ಏನೂ ಮಾತನಾಡೋಕ್ಕೆ ಆಗಲಿಲ್ಲ. ಮಾವಯ್ಯ ಪೂರಿ ತಿಂದು ಖುಷಿಯಾಗಿ, ಆಹಾ, ಪೂರಿ ಅಂದರೆ ಇದು ಹತ್ತಿಯ ಹಾಗೆ ಮೆತ್ತಗಿದೆ, ನಮ್ಮ ಜ್ಯೋತಿ ಕೈಗುಣವೇ ಬೇರೆ ಬಿಡು ಅಂತ ಹೊಗಳಿದರು. ಅತ್ತೆ ಕೂಡ, ಹೌದು ಜ್ಯೋತಿ, ಹಬ್ಬದ ದಿನ ನಿಂತು ನಮಗಾಗಿ ಇಷ್ಟು ರುಚಿಯಾಗಿ ಅಡುಗೆ ಮಾಡಿದ್ದೀಯಲ್ಲ, ನಿನಗೆ ಒಳ್ಳೆಯದಾಗಲಿ ಮಗಳೇ ಅಂತ ಹರಸಿದರು. ಜ್ಯೋತಿ ವಿನಯದಿಂದ ನಗುತ್ತಾ, ನೀವು ಇಷ್ಟಪಟ್ಟು ತಿಂದರೆ ನನಗೂ ಅಷ್ಟೇ ಸಾಕು ಅತ್ತೆಮ್ಮ, ನಿಮಗಾಗಿ ನಾನೇ ನಿಂತು ಸ್ಪೆಷಲ್ ಆಗಿ ಮಾಡಿದೆ ಅಂತ ಸುಳ್ಳನ್ನೇ ಸತ್ಯದಂತೆ ಹೇಳಿದಳು. ಒಳಗಿದ್ದ ರಶ್ಮಿಗೆ ಜ್ಯೋತಿಯ ಈ ನಾಟಕ ನೋಡಿ ನಗು ಬಂತು. ಕೆಲಸ ನನ್ನದು ಮಾತ್ರ, ಮಾತು ಮಾತ್ರ ಅಕ್ಕನದು ಅಂತ ಅವಳಿಗೆ ಅರ್ಥ ಆಯಿತು. ಆದರೆ ರಶ್ಮಿ ಅವತ್ತು ಏನೂ ಮಾತನಾಡಲಿಲ್ಲ. ಸತ್ಯ ಯಾವತ್ತಾದರೂ ಹೊರಗಡೆ ಬರುತ್ತೆ ಅಂತ ಅವಳಿಗೆ ಗೊತ್ತಿತ್ತು. ಸ್ನೇಹಿತರೆ, ಇದು ಆರಂಭ ಮಾತ್ರ. ಪೂರಿ ಊಟ ಮುಗಿದ ಮೇಲೆ ಅತ್ತೆ ಪಾರ್ವತಮ್ಮ ಮತ್ತು ಮಾವ ಶಿವಲಿಂಗಯ್ಯ ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ದರು. ಸಂಜೆ ಆಗ್ತಾ ಇದ್ದ ಹಾಗೆ ಜ್ಯೋತಿ ಮತ್ತು ರಶ್ಮಿ ಹತ್ತಿರದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟರು. ದಾರಿಯಲ್ಲಿ ಹೋಗುವಾಗ ತಾಜಾ ಹಣ್ಣುಗಳ ಗಾಡಿ ಕಾಣಿಸಿತು. ರಶ್ಮಿಗೆ ತಕ್ಷಣ ನೆನಪಾಯಿತು, ಅಕ್ಕ, ಅತ್ತೆಮ್ಮನಿಗೆ BP ಇದೆ ಅಲ್ವಾ, ಡಾಕ್ಟರ್ ಪ್ರತಿದಿನ ತಾಜಾ ಹಣ್ಣು ತಿನ್ನೋಕೆ ಹೇಳಿದ್ದಾರೆ. ಇಲ್ಲಿ ದಾಳಿಂಬೆ ಮತ್ತು ಪರಂಗಿ ಹಣ್ಣು ತುಂಬ ಚೆನ್ನಾಗಿದೆ, ತಗೊಳ್ಳೋಣ ಬನ್ನಿ ಅಂದಳು. ಜ್ಯೋತಿ ತಕ್ಷಣ, ಹೌದು ಹೌದು ರಶ್ಮಿ, ತಗೋ, ಅತ್ತೆಮ್ಮನ ಆರೋಗ್ಯ ನಮಗೂ ಮುಖ್ಯ ಅಲ್ಲವಾ ಅಂತ ಎಂದಳು. ರಶ್ಮಿ ತನ್ನ ಪರ್ಸಿನಿಂದ 700 ರೂಪಾಯಿ ತೆಗೆದು ಆ ಹಣ್ಣುಗಳನ್ನು ಖರೀದಿಸಿದಳು. ಭಾರವಾದ ಹಣ್ಣಿನ ಚೀಲವನ್ನು ರಶ್ಮಿಯೇ ಹಿಡಿದುಕೊಂಡು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬಂದರು. ಮನೆ ಹತ್ತಿರ ಬರ್ತಾ ಇದ್ದ ಹಾಗೆ ವರಾಂಡದಲ್ಲಿ ಅತ್ತೆ ಮಾವ ಕುಳಿತಿರುವುದನ್ನು ಜ್ಯೋತಿ ಗಮನಿಸಿದಳು. ತಕ್ಷಣ ಅವಳು ರಶ್ಮಿ ಕೈಯಲ್ಲಿದ್ದ ಹಣ್ಣಿನ ಚೀಲವನ್ನು ಕಿತ್ತುಕೊಂಡು ಮುಖದಲ್ಲಿ ದೊಡ್ಡದೊಂದು ನಗು ಬೆರೆಸಿಕೊಂಡು ಅತ್ತೆಮ್ಮನ ಹತ್ತಿರ ಓಡಿ ಹೋದಳು. ಅತ್ತೆಮ್ಮ, ಮಾವಯ್ಯ, ನೋಡಿ, ನಿಮಗಾಗಿ ದೇವಸ್ಥಾನದಿಂದ ಬರುವಾಗ ಸ್ಪೆಷಲ್ ಆಗಿ ತಾಜಾ ಹಣ್ಣುಗಳನ್ನು ತಂದೆವು. ಹಣ್ಣು ಅಂದರೆ ಹೀಗಿರಬೇಕು, ನೋಡಿ ಎಷ್ಟು ಫ್ರೆಶ್ ಆಗಿದೆ, ನಿಮ್ಮ ಆರೋಗ್ಯದ ಬಗ್ಗೆ ನಮಗೆ ಚಿಂತೆ ಇರುತ್ತೆ ಅತ್ತೆಮ್ಮ ಅಂತ ಜ್ಯೋತಿ ತುಂಬ ಪ್ರೀತಿಯಿಂದ ಹೇಳಿದಳು. ಅತ್ತೆ ಪಾರ್ವತಮ್ಮನ ಮುಖದಲ್ಲಿ ಸಂತೋಷ ಅರಳಿತು. ಎಂತಹ ಒಳ್ಳೆ ಮಗಳಮ್ಮ ನೀನು ಜ್ಯೋತಿ, ನಮ್ಮ ಮೇಲೆ ನಿನಗೆ ಎಷ್ಟು ಕಾಳಜಿ, ನಮಗೆ ಏನು ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು ಮಗಳೇ ಅಂತ ಹೊಗಳಿದರು. ಮಾವ ಶಿವಲಿಂಗಯ್ಯ ಕೂಡ, ಹೌದು ಜ್ಯೋತಿ, ನೀನು ಬಂದ ಮೇಲೆ ಮನೆಯಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯುತ್ತೆ ಅಂತ ಅಂದರು. ದೂರದಲ್ಲಿ ನಿಂತಿದ್ದ ರಶ್ಮಿಗೆ ಜ್ಯೋತಿಯ ಈ ಚತುರತೆ ನೋಡಿ ಆಶ್ಚರ್ಯವಾಯಿತು. ಹಣ ಕೊಟ್ಟಿದ್ದು ನಾನು, ಆದರೆ ಹಣ್ಣು ತಂದಿದ್ದು ಮಾತ್ರ ಅಕ್ಕ ಅನ್ನೋ ಹಾಗೆ ಬಿಂಬಿಸಿದ್ದಾರಲ್ಲ ಅಂತ ರಶ್ಮಿಗೆ ಅನಿಸಿತು. ಆದರೆ ರಶ್ಮಿ ಅವತ್ತು ಏನೂ ಮಾತನಾಡಲಿಲ್ಲ. ಜ್ಯೋತಿ ವಿಜಯದ ನಗು ನಗುತ್ತಾ ಅತ್ತೆಮ್ಮನ ಹತ್ತಿರ ಕುಳಿತು ಮಾತು ಶುರು ಮಾಡಿದಳು.
ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಸ್ನೇಹಿತರೆ. ಹಬ್ಬದ ದಿನಗಳಲ್ಲಿ ಊರಿನಲ್ಲಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲೂ ಜ್ಯೋತಿ ತನ್ನ ಪ್ಲಾನ್ ಮುಂದುವರಿಸುತ್ತಾಳೆ. ಹಳ್ಳಿಯಲ್ಲಿ ದಸರಾ ಅಂದರೆ ಜಾತ್ರೆಗೆ ಬಹಳ ಸಡಗರ. ಅತ್ತೆ ಪಾರ್ವತಮ್ಮ, ಜ್ಯೋತಿ, ರಶ್ಮಿ ಮೂವರು ಆಟೋ ಮಾಡಿಕೊಂಡು ಜಾತ್ರೆಗೆ ಹೊರಟರು. ಜಾತ್ರೆ ತಲುಪುತ್ತಿದ್ದಂತೆ ಜ್ಯೋತಿ ತನ್ನ ಪ್ಲಾನ್ ಶುರು ಮಾಡಿದಳು. ಮೆಲ್ಲಗೆ ರಶ್ಮಿಯ ಪಕ್ಕ ಬಂದು, ರಶ್ಮಿ, ನಿನ್ನೆ ಫೋನ್ ಪೇ ಯಾಕೋ ಕೆಲಸ ಮಾಡುತ್ತಿಲ್ಲಮ್ಮ, ಇಂಟರ್ನೆಟ್ ಪ್ರಾಬ್ಲಮ್ ಅನಿಸುತ್ತೆ. ನಿನ್ನ ಹತ್ತಿರ 1,000 ರೂಪಾಯಿ ಕ್ಯಾಶ್ ಇದ್ದರೆ ಕೊಡು, ಮನೆಗೆ ಹೋದ ಮೇಲೆ ನಿನಗೆ ಆನ್ಲೈನ್ ಮಾಡ್ತೀನಿ ಅಂದಳು. ರಶ್ಮಿ ಏನು ಯೋಚನೆ ಮಾಡದೆ ತನ್ನ ಪರ್ಸಿನಿಂದ 1,000 ರೂಪಾಯಿ ತೆಗೆದು ಜ್ಯೋತಿಯ ಕೈಗಿಟ್ಟಳು. ಜಾತ್ರೆಗೆ ಹೋದಾಗ ಆಟೋ ಇಳಿಯುವ ಸಮಯ ಬಂತು. ಅತ್ತೆ ಪಾರ್ವತಮ್ಮ ತನ್ನ ಸೀರೆ ಸೆರಗಿನ ಗಂಟಿನಿಂದ ಹಣ ತೆಗೆಯಲು ಹೋದರು. ತಕ್ಷಣ ಜ್ಯೋತಿ ಅತ್ತೆಯ ಕೈ ಹಿಡಿದು ತಡೆದಳು. ಅಯ್ಯೋ ಅತ್ತೆಮ್ಮ, ನಾವಿರುವಾಗ ನೀವು ಹಣ ಕೊಡುವುದಾ? ಸುಮ್ಮನಿರಿ ಪ್ಲೀಸ್. ನಾವು ನಿಮ್ಮನ್ನ ಜಾತ್ರೆಗೆ ಕರ್ಕೊಂಡು ಬಂದಿರೋದು ಖುಷಿಪಡಿಸೋಕೆ. ನಿಮ್ಮ ಕೈಯಿಂದ 1 ರೂಪಾಯಿ ಕೂಡ ಖರ್ಚು ಮಾಡೋಕೆ ಬಿಡಲ್ಲ ಅಂತ ಜ್ಯೋತಿ ತುಂಬಾ ಪ್ರೀತಿಯಿಂದ ಹೇಳಿ, ರಶ್ಮಿ ಕೊಟ್ಟ 1,000 ರೂಪಾಯಿಯಿಂದಲೇ ಆಟೋದವನಿಗೆ ಹಣ ಕೊಟ್ಟಳು. ಅಷ್ಟೇ ಅಲ್ಲದೆ ಜಾತ್ರೆಯಲ್ಲಿ ಅತ್ತೆಗೆ ಇಷ್ಟವಾದ ಕೆಂಪು ಗಾಜಿನ ಬಳೆಗಳನ್ನು ಕೊಡಿಸಿದಳು. ಎಲ್ಲರಿಗೂ ದೇವಸ್ಥಾನದ ವಿಶೇಷ ದರ್ಶನದ ಟಿಕೆಟ್ ತಗೊಂಡಳು ಮತ್ತು ಜಾತ್ರೆಯ ಸ್ಪೆಷಲ್ ಸಿಹಿ ತಿಂಡಿಗಳನ್ನು ಕೊಡಿಸಿದಳು. ಅತ್ತೆ ಪಾರ್ವತಮ್ಮನಿಗೆ ತುಂಬಾ ಖುಷಿಯಾಯಿತು. ನಮ್ಮ ದೊಡ್ಡ ಸೊಸೆ ಬಂದ ಮೇಲೆ ನಮಗೆ ರಾಜಾತಿಥ್ಯ ಸಿಕ್ಕಿದೆ ನೋಡಿ. ಶಿವಲಿಂಗಣ್ಣ ಕೈಯಿಂದ 1 ರೂಪಾಯಿ ಖರ್ಚು ಮಾಡೋಕೆ ಬಿಡಲ್ಲ ಈಕೆ. ಜ್ಯೋತಿ, ನಿನ್ನಂತಹ ಸೊಸೆ ಸಿಕ್ಕಿದ್ದು ನಮ್ಮ ಪುಣ್ಯಮ್ಮ ಅಂತ ಹೇಳಿದರು. ಜ್ಯೋತಿ ನಗುನಗುತ್ತಾ, ಅತ್ತೆಮ್ಮ, ನೀವು ನಮ್ಮ ಮನೆಯ ಮಹಾಲಕ್ಷ್ಮಿ. ನಿಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಲ್ಲವಾ ಅಂತ ಅಂದಳು. ದೂರದಲ್ಲಿ ನಿಂತು ಇದೆಲ್ಲವನ್ನು ಗಮನಿಸುತ್ತಿದ್ದ ರಶ್ಮಿಗೆ ಜ್ಯೋತಿಯ ಅತಿ ಚಾತುರ್ಯ ಅರ್ಥವಾಗುತ್ತಿತ್ತು. ರಶ್ಮಿಯ ಹಣವನ್ನೇ ಬಳಸಿ ಜ್ಯೋತಿ ಅತ್ತೆಯ ಮುಂದೆ ಮಹಾನ್ ದಾನಿಯಂತೆ ಬಿಂಬಿಸಿಕೊಳ್ಳುತ್ತಿದ್ದಳು. ಅವತ್ತು ರಾತ್ರಿ ಮನೆಗೆ ಬಂದ ಮೇಲೆ ರಶ್ಮಿ ತನ್ನ ಕೋಣೆಯಲ್ಲಿ ಸುಮ್ಮನೆ ಕುಳಿತಿದ್ದಳು. ಪತಿ ರಮೇಶ್ ಬಂದು ಕೇಳಿದ, ಯಾಕೆ ರಶ್ಮಿ ಸುಮ್ಮನಿದ್ದೀಯಾ? ಹಬ್ಬದ ಸಂಭ್ರಮ ಇಲ್ಲವಾ ನಿನ್ನ ಮುಖದಲ್ಲಿ ಅಂತ. ಅದಕ್ಕೆ ರಶ್ಮಿ, ಇಲ್ಲ ರಮೇಶ್, ಕೆಲಸ ಮಾಡುವವರೊಬ್ಬರು, ಹೆಸರು ಪಡೆಯುವವರು ಇನ್ನೊಬ್ಬರು. ಆದ್ರೆ ಅತ್ತೆ ಮಾವನಿಗೆ ಜ್ಯೋತಿಯಕ್ಕನ ಅಸಲಿ ಮುಖವಾಡ ಯಾವತ್ತಾದರೂ ಗೊತ್ತಾಗುತ್ತೆ. ಅದಕ್ಕಾಗಿ ಸರಿಯಾದ ಸಮಯ ಬರಬೇಕು ಅಂದಳು. ಸ್ನೇಹಿತರೆ, ಕತೆ ಇಲ್ಲಿಗೆ ನಿಲ್ಲಲಿಲ್ಲ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಅತ್ತೆ ಮಾವ ನಗರಕ್ಕೆ ಬರುತ್ತಾರೆ. ಅಲ್ಲಿ ನಡೆಯುವ ಒಂದು ಘಟನೆ ಜ್ಯೋತಿಯ ಈ ಎಲ್ಲಾ ಸುಳ್ಳುಗಳನ್ನು ಬಯಲು ಮಾಡುತ್ತೆ. ಹಬ್ಬ ಮುಗಿದು ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ರಶ್ಮಿ ಮತ್ತು ರಮೇಶ್ ಬೆಂಗಳೂರಿನಲ್ಲಿ ತಮ್ಮ ಸಾಫ್ಟ್ವೇರ್ ಕೆಲಸದಲ್ಲಿ ಬ್ಯುಸಿಯಾದರು. ಜ್ಯೋತಿ ಕೂಡ ತನ್ನ ಬ್ಯೂಟಿ ಪಾರ್ಲರ್ ಕೆಲಸದಲ್ಲಿ ಮಗ್ನಳಾದಳು. ಹೀಗಿರುವಾಗ 3 ತಿಂಗಳ ನಂತರ ಅತ್ತೆ ಪಾರ್ವತಮ್ಮ ಮತ್ತು ಮಾವ ಶಿವಲಿಂಗಯ್ಯ ಆರೋಗ್ಯ ತಪಾಸಣೆಗಾಗಿ ಊರಿನಿಂದ ನಗರಕ್ಕೆ ಬಂದರು. ನಗರಕ್ಕೆ ಬಂದಾಗ ಅವರು ಯಾವಾಗಲೂ ಜ್ಯೋತಿಯ ಮನೆಯಲ್ಲೇ ಉಳಿಯುತ್ತಿದ್ದರು. ಈ ಬಾರಿಯೂ ಹಾಗೆಯೇ ಆಯಿತು. ಡಾಕ್ಟರ್ ಹತ್ತಿರ ತಪಾಸಣೆ ಮಾಡಿಸಿದಾಗ ಅತ್ತೆ ಮಾವನಿಗೆ ಕೆಲವು ಪ್ರಮುಖವಾದ ಮತ್ತು ದುಬಾರಿ ಔಷಧಗಳನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಔಷಧಿಗಳ ಪಟ್ಟಿ ನೋಡಿದಾಗ ಅದರ ಒಟ್ಟು ಬೆಲೆ ಬರೋಬ್ಬರಿ 10,000 ರೂಪಾಯಿ ಇತ್ತು. ಮಾವ ಶಿವಲಿಂಗಯ್ಯ ಸ್ವಲ್ಪ ಆತಂಕದಿಂದ ಜ್ಯೋತಿಯ ಹತ್ತಿರ ಬಂದು, ನೋಡಮ್ಮ ಜ್ಯೋತಿ, ಮೆಡಿಸಿನ್ ಲಿಸ್ಟ್ ತಗೋ, ತುಂಬಾ ಕಾಸ್ಟ್ಲಿ ಅನಿಸುತ್ತೆ. 10,000 ಅಂದರೆ ಸಾಮಾನ್ಯ ಹಣನ ಅಂತ ಅಂದರು. ಜ್ಯೋತಿಗೆ ಒಂದು ಕ್ಷಣ ಗಾಬರಿಯಾಯಿತು. ಅಷ್ಟು ಹಣ ಖರ್ಚು ಮಾಡೋಕೆ ಅವಳಿಗೆ ಮನಸ್ಸಿಲ್ಲದಿದ್ದರೂ ಅತ್ತೆ ಮಾವನ ಮುಂದೆ ಗ್ರೇಟ್ ಅನಿಸಿಕೊಳ್ಳೋ ಚಾನ್ಸ್ ಬಿಡಬಾರದು ಅಂದುಕೊಂಡಳು. ತಕ್ಷಣ ಜ್ಯೋತಿ ಮುಖದಲ್ಲಿ ನಗು ತಂದುಕೊಂಡು, ಅಯ್ಯೋ ಮಾವಯ್ಯ, ನಿಮ್ಮ ಆರೋಗ್ಯಕ್ಕಿಂತ ನಮಗೆ ಹಣ ದೊಡ್ಡದಾ? ನಾನೇ ಕೊಡಿಸ್ತೀನಿ ಬಿಡಿ, ನೀವು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ನಾನೇ ಹೋಗಿ ತರಿಸ್ತೀನಿ ಅಂತ ತುಂಬಾ ದೊಡ್ಡ ಮನಸ್ಸು ಮಾಡಿ ಹೇಳಿದಳು. ಮಾವನಿಗೆ ಜ್ಯೋತಿಯ ಮೇಲೆ ಎಲ್ಲಿಲ್ಲದ ಅಭಿಮಾನ ಮೂಡಿತು. ಪುಣ್ಯವಂತೆ ಅಮ್ಮ ನೀನು ಜ್ಯೋತಿ, ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ಯಾ ಅಂತ ಹರಸಿದರು. ಆದ್ರೆ ಜ್ಯೋತಿ ಒಳಗೊಳಗೆ ಯೋಚನೆ ಮಾಡುತ್ತಾ ಇದ್ದಳು. 10,000 ರೂಪಾಯಿ ಎಂದರೆ ತುಂಬಾ ಜಾಸ್ತಿ ಆಯಿತು. ಇದನ್ನು ಹೇಗಾದರೂ ಕಡಿಮೆ ಮಾಡಿಸಬೇಕು ಅಂತ ಪ್ಲಾನ್ ಮಾಡಿದಳು. ತಕ್ಷಣ ರಶ್ಮಿಗೆ ಫೋನ್ ಮಾಡಿದಳು. ರಶ್ಮಿ, ಅತ್ತೆ ಮಾವನಿಗೆ 10,000ದ ಔಷಧಿ ಬರೆದಿದ್ದಾರೆ. ನಿನ್ನ ಸಾಫ್ಟ್ವೇರ್ ಆಫೀಸಿನಲ್ಲಿ ಏನಾದರೂ ಮೆಡಿಕಲ್ ಸೌಲಭ್ಯ ಇದ್ದರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಸೋಕೆ ಆಗುತ್ತಾ? ಪ್ಲೀಸ್ ಹೆಲ್ಪ್ ಮಾಡಮ್ಮ ಅಂತ ಹೇಳಿದಳು. ರಶ್ಮಿಗೆ ಜ್ಯೋತಿಯ ಈ ಗುಣ ಚೆನ್ನಾಗಿ ಗೊತ್ತಿತ್ತು. ಅತ್ತೆ ಮಾವನ ಮುಂದೆ ಹೆಸರು ತಾನು ತಗೊಳ್ಳೋದು, ಆದರೆ ಕೆಲಸ ಮಾತ್ರ ನನ್ನ ಹತ್ತಿರ ಮಾಡಿಸೋದು ಅನ್ನೋದು ಅವಳಿಗೆ ಅರ್ಥವಾಯಿತು. ಆಯ್ತು ಅಕ್ಕ, ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ, ನಮಗೆ 50% ಡಿಸ್ಕೌಂಟ್ ಸಿಗುತ್ತೆ, ಪೇಮೆಂಟ್ ಕೂಡ ನಾನೇ ಮಾಡ್ತೀನಿ ಬಿಡಿ ಅಂತ ರಶ್ಮಿ ಒಪ್ಪಿಕೊಂಡಳು. ಆದರೆ ಈ ಬಾರಿ ರಶ್ಮಿ ಸುಮ್ಮನೆ ಇರಲಿಲ್ಲ. ಜ್ಯೋತಿಯ ಈ ಕ್ರೆಡಿಟ್ ರಾಜಕೀಯಕ್ಕೆ ಒಂದು ಅಂತ್ಯ ಹಾಡಬೇಕು ಅಂತ ನಿರ್ಧರಿಸಿದಳು. ರಶ್ಮಿ ಔಷಧಿ ಆರ್ಡರ್ ಮಾಡುವಾಗ ಒಂದು ಸ್ಮಾರ್ಟ್ ಕೆಲಸ ಮಾಡಿದಳು. ಅದೇನು ಗೊತ್ತಾ? ಅವಳು ಔಷಧಿ ಬುಕ್ ಮಾಡುವಾಗ
ಡೆಲಿವರಿ ನಂಬರ್ ಆಗಿ ಮಾವ ಶಿವಲಿಂಗಯ್ಯನವರ ಮೊಬೈಲ್ ನಂಬರ್ ನೀಡಿದಳು. ಮರುದಿನ ಬೆಳಗ್ಗೆ ಜ್ಯೋತಿಯ ಮನೆಗೆ ಔಷಧಿಯ ಪಾರ್ಸೆಲ್ ಬಂತು. ಪಾರ್ಸೆಲ್ ತಂದ ಡೆಲಿವರಿ ಬಾಯ್ ಕರೆ ಮಾಡಿದ್ದು ಜ್ಯೋತಿಗೆ ಅಲ್ಲ, ನೇರವಾಗಿ ಮಾವ ಶಿವಲಿಂಗಯ್ಯನವರಿಗೆ. ಮಾವಯ್ಯ ಫೋನ್ ರಿಸೀವ್ ಮಾಡಿ ಪಾರ್ಸಲ್ ಇಸ್ಕೊಂಡರು. ಇದನ್ನು ನೋಡಿದ ತಕ್ಷಣ ಜ್ಯೋತಿ ಓಡಿ ಬಂದು ಪಾರ್ಸಲ್ ಕಿತ್ತುಕೊಂಡಳು. ಅಯ್ಯೋ ಮಾವಯ್ಯ, ನೀವ್ಯಾಕೆ ಇಸ್ಕೊಂಡ್ರಿ? ನಾನೇ ತೆಗೋತಿದ್ದೆ ಅಲ್ಲವಾ? ನೋಡಿ ಅತ್ತೆಮ್ಮ, ನಿಮಗಾಗಿ ಎಷ್ಟು ಮೆಡಿಸಿನ್ ತರಿಸಿದ್ದೇನೆ. 10,000 ಖರ್ಚಾದರೂ ಪರವಾಗಿಲ್ಲ ಅಂತ ನಾನೇ ಸ್ಪೆಷಲ್ ಆಗಿ ಕೊಡಿಸಿದೆ. ನಿಮ್ಮ ಆರೋಗ್ಯವೇ ನಮ್ಮ ಆಸ್ತಿ ಅಂತ ಅತ್ತೆಯ ಮುಂದೆ ಮತ್ತೆ ದೊಡ್ಡ ಮನುಷ್ಯ ಎಣಿಸಿಕೊಳ್ಳೋಕೆ ಶುರು ಮಾಡಿದನು. ಅತ್ತೆ ಪಾರ್ವತಮ್ಮ ಮುಖದಲ್ಲಿ ಕಣ್ಣೀರು ಬಂತು. ಪುಣ್ಯವಂತೆ ಅಮ್ಮ ನೀನು. ಜ್ಯೋತಿ, ನಮ್ಮ ಮಗ ಕೂಡ ನಮ್ಮ ಮೇಲೆ ಇಷ್ಟು ಖರ್ಚು ಮಾಡಲ್ಲ. ಆದರೆ ನೀನು 10,000 ರೂಪಾಯಿ ಔಷಧಿ ಕೊಡಿಸಿದೆ ನೋಡು, ನಿನ್ನ ಋಣ ತೀರಿಸೋಕೆ ಆಗಲ್ಲ ಅಂತ ಹರಸಿದರು. ಜ್ಯೋತಿ ವಿಜಯದ ನಗೆ ನಗುತ್ತಾ ಅಡುಗೆ ಮನೆಗೆ ಹೋದಳು. ಆದರೆ ಸರಿಯಾಗಿ 5 ನಿಮಿಷದ ನಂತರ ಶಿವಲಿಂಗಯ್ಯನವರ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಮಾವಯ್ಯನಿಗೆ ಅಷ್ಟು ಚೆನ್ನಾಗಿ ಮೊಬೈಲ್ ಓದೋಕೆ ಬರ್ತಿರಲಿಲ್ಲ. ಸುರೇಶ್, ಯಾರೋ ಮೆಸೇಜ್ ಕಳಿಸಿದ್ದಾರೆ, ಏನಂತ ಓದಪ್ಪ ಅಂತ ತನ್ನ ಮಗನಿಗೆ ಮೊಬೈಲ್ ಕೊಟ್ಟರು. ಸುರೇಶ್ ಆ ಮೆಸೇಜನ್ನು ಗಟ್ಟಿಯಾಗಿ ಓದಿದ. ನಮಸ್ಕಾರ ಶಿವಲಿಂಗಯ್ಯನವರೇ, ರಶ್ಮಿ ಅವರು ನಿಮಗಾಗಿ 10,000 ರೂಪಾಯಿ ಬೆಲೆಯ ಔಷಧಗಳನ್ನು 50% ರಿಯಾಯಿತಿ ದರದಲ್ಲಿ ಕೇವಲ 5,000 ರೂಪಾಯಿಗೆ ಖರೀದಿಸಿದ್ದಾರೆ. ಹಣದ ಪಾವತಿ ಮಾಡಿದ್ದಕ್ಕಾಗಿ ರಶ್ಮಿ ಅವರಿಗೆ ಧನ್ಯವಾದಗಳು. ಇಡೀ ಮನೆಯಲ್ಲಿ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿತು. ಅಡುಗೆ ಮನೆಯಲ್ಲಿದ್ದ ಜ್ಯೋತಿಗೆ ಬೆವತು ಹೋಯಿತು. ಅತ್ತೆ ಪಾರ್ವತಮ್ಮ, ಮಾವ ಶಿವಲಿಂಗಯ್ಯ ಒಬ್ಬರಿಗೊಬ್ಬರು ನೋಡಿಕೊಂಡರು. ಜ್ಯೋತಿ ಅಷ್ಟೊಂದು ಘಂಟಾಘೋಷವಾಗಿ ನಾನೇ 10,000 ಖರ್ಚು ಮಾಡಿದೆ ಅಂತ ಹೇಳ್ತಿದ್ರೆ ಮೆಸೇಜಿನಲ್ಲಿ ಮಾತ್ರ ರಶ್ಮಿ ಹೆಸರಿದೆ. ಮಾವ ಶಿವಲಿಂಗಯ್ಯ ಗಂಭೀರವಾಗಿ ಜ್ಯೋತಿಯನ್ನು ಕರೆದರು. ಜ್ಯೋತಿ, ಇದು ಏನಿದು? ಮೆಸೇಜಿನಲ್ಲಿ ರಶ್ಮಿ ಹೆಸರಿದೆ. ಹಣ ಕೊಟ್ಟಿದ್ದು ಅವಳು, ಆರ್ಡರ್ ಮಾಡಿದ್ದು ಅವಳು. ಆದರೆ ನೀನು ಯಾಕೆ ಎಲ್ಲರ ಮುಂದೆ ಸುಳ್ಳು ಹೇಳಿದೆ ಅಂತ ಕೇಳಿದರು. ಜ್ಯೋತಿ ಮುಖ ಸಣ್ಣದಾಯಿತು. ಅದು ಮಾವಯ್ಯ, ನಾನು ಅವಳು ಆರ್ಡರ್ ಮಾಡಿದ್ದು ನಿಜ, ಆದರೆ ಅಂತ ತಡಬಡಾಯಿಸಿದಳು. ಅಷ್ಟರಲ್ಲಿ ರಶ್ಮಿ ಕೂಡ ಬಣ್ಣ ಬಂದಳು. ಪೂರ್ತಿ ಬಯಲಾಗಿತ್ತು. ರಶ್ಮಿಯ ಈ ಸ್ಮಾರ್ಟ್ ಡಿಜಿಟಲ್ ಪ್ಲಾನ್ ಕೆಲಸ ಮಾಡಿತು. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಮನೆಯ ಹಜಾರದಲ್ಲಿ ಎಲ್ಲರೂ ಮೌನವಾಗಿ ಕುಳಿತಿದ್ದರು. ಜ್ಯೋತಿ ಕೈಕಾಲು ನಡುಗುತ್ತಾ ಅಡುಗೆ ಮನೆಯ ಮೂಲೆಯಲ್ಲಿ ನಿಂತಿದ್ದಳು. ಮಾವ ಶಿವಲಿಂಗಯ್ಯನವರ ಕೈಯಲ್ಲಿದ್ದ ಮೊಬೈಲ್ನಲ್ಲಿ ರಶ್ಮಿಯ ಹೆಸರಿನ ಮೆಸೇಜ್ ಸ್ಪಷ್ಟವಾಗಿ ಕಾಣಿಸುತ್ತಾ ಇತ್ತು. ಜ್ಯೋತಿ, ಇಲ್ಲಿ ಬಾ ಮಗಳೇ ಅಂತ ಮಾವ ಗಂಭೀರವಾಗಿ ಕರೆದರು. ಜ್ಯೋತಿ ಬೆಳ್ಳಗೆ ನಡೆದು ಬಂದಳು. ಅತ್ತೆ ಪಾರ್ವತಮ್ಮನ ಕಣ್ಣಲ್ಲಿ ಈಗ ಅಭಿಮಾನದ ಬದಲು ಅನುಮಾನ ತುಂಬಿತ್ತು. ನೋಡು ಜ್ಯೋತಿ, ಈ ಮೆಸೇಜಿನಲ್ಲಿ ಔಷಧಿ ತರಿಸಿದ್ದು ರಶ್ಮಿ ಅಂತಿದೆ, ಹಣ ಕೊಟ್ಟಿದ್ದು ರಶ್ಮಿ ಅಂತಿದೆ. ಆದರೆ ನೀನು ಆಗಲೇ ಅಷ್ಟೊಂದು ಘಂಟಾಘೋಷವಾಗಿ ನಾನೇ 10,000 ಖರ್ಚು ಮಾಡಿದೆ ಅಂತ ಯಾಕೆ ಹೇಳಿದೆ? ನನಗೆ ಸುಳ್ಳು ಹೇಳುವ ಅಗತ್ಯ ಏನಿತ್ತು ಅಂತ ಮಾವ ನೇರವಾಗಿ ಕೇಳಿದರು. ಜ್ಯೋತಿ ತಡಬಡಾಯಿಸುತ್ತಾ, ಅದು ಮಾವಯ್ಯ, ರಶ್ಮಿ ನನ್ನ ಹತ್ತಿರ ಡಿಸ್ಕೌಂಟ್ ಇದೆ ಅಂದಳು. ಅದಕ್ಕೆ ಅವಳ ಹತ್ತಿರ ಬುಕ್ ಕೊಡಿಸಿದೆ. ಹಣ ಆಮೇಲೆ ಕೊಡೋಣ ಅಂದುಕೊಂಡಿದ್ದೆ ಅಂತ ಏನೋ ಸಮಜಾಯಿಷಿ ಕೊಡೋಕೆ ಹೋದಳು. ಅತ್ತೆ ಪಾರ್ವತಮ್ಮ ಬಾಯಿ ಬಿಟ್ಟರು. ಹಾಗಾದರೆ ಹಬ್ಬದ ದಿನ ಆ ಜಾತ್ರೆಯಲ್ಲಿ ರಶ್ಮಿ ಕೊಟ್ಟ 1,000 ರೂಪಾಯಿನೂ ನಿಂದೆ ಅಂತ ಹೇಳಿದ್ಯಲ್ಲ, ಅದು ಸುಳ್ಳ? ನಾವು ದೇವಸ್ಥಾನದಿಂದ ಬರುವಾಗ ರಶ್ಮಿ ಕೊಂಡುಕೊಂಡ ಹಣ್ಣಿನ ಚೀಲನೂ ನಿಂದೆ ಅಂದ್ಯಲ್ಲ, ಅದು ಸುಳ್ಳ? ನಿನಗೆ ಕೆಲಸ ಮಾಡೋದು ಗೊತ್ತಿಲ್ಲ ಅಂತ ನಮಗೆ ಮೊದಲೇ ಗೊತ್ತಿತ್ತು ಜ್ಯೋತಿ. ಆದರೆ ರಶ್ಮಿ ಮಾಡಿರೋ ಕೆಲಸಕ್ಕೆ ನೀನು ಹೆಸರು ತಗೊಳ್ತೀಯಾ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಅತ್ತೆ ಸ್ವಲ್ಪ ಕಟುವಾಗಿಯೇ ಹೇಳಿದರು. ಜ್ಯೋತಿಗೆ ಈಗ ಮುಖ ಎತ್ತೋಕೆ ಆಗ್ತಾ ಇರಲಿಲ್ಲ. ಇಷ್ಟು ದಿನ ತಾನು ಮಾಡುತ್ತಿದ್ದ ಸ್ಮಾರ್ಟ್ ಕ್ರೆಡಿಟ್ ಪಾಲಿಟಿಕ್ಸ್ ಇವತ್ತು ಒಂದು ಸಣ್ಣ ಡಿಜಿಟಲ್ ಮೆಸೇಜಿನಿಂದಾಗಿ ಬಯಲಾಗಿ ಹೋಗಿತ್ತು. ರಶ್ಮಿ ಶಾಂತವಾಗಿ ಅಲ್ಲಿಗೆ ಬಂದಳು. ಮಾವಯ್ಯ ರಶ್ಮಿಯನ್ನು ನೋಡಿ, ಬಾರಮ್ಮ ರಶ್ಮಿ, ನೀನು ಯಾಕೆ ಇಷ್ಟೆಲ್ಲ ಮಾಡಿದರೂ ನಮಗೆ ಹೇಳಲಿಲ್ಲ? ಜ್ಯೋತಿ ಹೆಸರನ್ನೇ ಯಾಕೆ ಬಿಟ್ಟುಕೊಟ್ಟೆ ಅಂತ ಕೇಳಿದರು. ರಶ್ಮಿ ಮೆಲ್ಲಗೆ ನಕ್ಕು. ಮಾವಯ್ಯ, ಕುಟುಂಬದಲ್ಲಿ ಯಾರು ಮಾಡಿದರು ಅನ್ನೋದಕ್ಕಿಂತ ಕೆಲಸ ಆಗೋದು ಮುಖ್ಯ ಅಲ್ಲವಾ? ಜ್ಯೋತಿ ಅಕ್ಕನಿಗೆ ಎಲ್ಲರ ಮುಂದೆ ಸ್ಮಾರ್ಟ್ ಅನಿಸಿಕೊಳ್ಳೋಕೆ ಇಷ್ಟ, ಅದಕ್ಕೆ ನಾನು ಸುಮ್ಮನಿದ್ದೆ. ಆದರೆ ಅಮ್ಮನ ಆರೋಗ್ಯದ ವಿಷಯ ಬಂದಾಗ ಸರಿಯಾದ ಬೆಲೆ ಮತ್ತು ಔಷಧಿ ನಿಮಗೆ ಗೊತ್ತಾಗಲಿ ಅಂತ ನಾನು ನಿಮ್ಮ ನಂಬರ್ ಕೊಟ್ಟೆ ಅಷ್ಟೇ ಅಂದಳು. ಆ ಮಾತನ್ನು ಕೇಳಿದ ಮೇಲೆ ಅತ್ತೆ ಮಾವನಿಗೆ ರಶ್ಮಿಯ ಮೇಲೆ ಗೌರವ 100ರಷ್ಟು ಹೆಚ್ಚಾಯಿತು. ಆದರೆ ಜ್ಯೋತಿಯ ಮೇಲೆ ಇದ್ದ ನಂಬಿಕೆ ಪೂರ್ತಿ ಹೊರಟು ಹೋಗಿತ್ತು. ಜ್ಯೋತಿ ಇನ್ನು ಮುಂದೆ ಈ ಮನೆಯಲ್ಲಿ ತನ್ನ ಸ್ಥಾನವನ್ನು ಹೇಗೆ ಉಳಿಸಿಕೊಳ್ಳುತ್ತಾಳೆ? ಅವಳು ತನ್ನ ತಪ್ಪು ತಿದ್ದಿಕೊಳ್ಳುತ್ತಾಳಾ ಅಥವಾ ರಶ್ಮಿಯ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾಳಾ? ಹೊಸ ಪ್ಲ್ಯಾನ್ ಮಾಡುತ್ತಾಳಾ? ಸ್ನೇಹಿತರೆ, ಕತೆ ಈಗ ಇನ್ನೂ ರೋಚಕವಾಗುತ್ತಿದೆ. ಮನೆಯಲ್ಲಿ ಎಲ್ಲರ ಮುಂದೆ ಅವಮಾನಕ್ಕೊಳಗಾದ ಜ್ಯೋತಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು.
ಅವಳಿಗೆ ರಶ್ಮಿಯ ಮೇಲೆ ವಿಪರೀತ ಕೋಪ ಬರುತ್ತಾ ಇತ್ತು. ಈ ರಶ್ಮಿ ಸಾಫ್ಟ್ವೇರ್ ಕೆಲಸ ಮಾಡಿಕೊಂಡು ನನಗಿಂತ ಸ್ಮಾರ್ಟ್ ಆಗೋಕೆ ನೋಡಿದ್ದಾಳೆ. ಅವಳ ಒಂದು ಮೆಸೇಜಿನಿಂದ ಇಡೀ ಮನೆಯ ಮುಂದೆ ನನ್ನ ಮಾನ ಹೋಯಿತು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಜ್ಯೋತಿ ಮನಸ್ಸಿನಲ್ಲೇ ಹೊಂಚು ಹಾಕಿದಳು. ಮರುದಿನ ಬೆಳಗ್ಗೆ ಜ್ಯೋತಿ ತುಂಬ ವಿನಯವಂತಿಕೆಯ ನಾಟಕ ಶುರು ಮಾಡಿದಳು. ಅತ್ತೆ ಪಾರ್ವತಮ್ಮನ ಹತ್ತಿರ ಹೋಗಿ ಕಣ್ಣೀರು ಹಾಕುತ್ತಾ, ಅತ್ತೆಮ್ಮ, ನನ್ನನ್ನು ಕ್ಷಮಿಸಿ ಬಿಡಿ. ನಾನು ನಿಮ್ಮ ಮುಂದೆ ದೊಡ್ಡವಳು ಅನಿಸಿಕೊಳ್ಳಬೇಕು ಅನ್ನೋ ಹಂಬಲದಲ್ಲಿ ಹಾಗೆ ಮಾಡಿದ ಹೊರತು ಯಾರಿಗೂ ಮೋಸ ಮಾಡೋ ಉದ್ದೇಶ ನನಗಿರಲಿಲ್ಲ. ರಶ್ಮಿಗೂ ನನಗೂ ಏನೂ ವ್ಯತ್ಯಾಸ ಇಲ್ಲ ಅಂದುಕೊಂಡಿದ್ದೆ ಅಂತ ಕಾಲಿಗೆ ಬಿದ್ದಳು. ಪಾರ್ವತಮ್ಮನ ಮನಸ್ಸು ಸ್ವಲ್ಪ ಕರಗಿತು. ಇರಲಿ ಬಿಡು ಜ್ಯೋತಿ, ಇನ್ನು ಮುಂದೆ ಹೀಗೆ ಮಾಡಬೇಡ. ಕೆಲಸ ಮಾಡೋರಿಗೆ ಗೌರವ ಕೊಡೋದು ಕಲಿ ಅಂತ ಅಂದರು. ಜ್ಯೋತಿ ಮೇಲೆ ನೋಡುತ್ತಾ ನಕ್ಕಳು. ಆದರೆ ಆ ನಗುವಿನ ಹಿಂದೆ ಒಂದು ಕುತಂತ್ರ ಇತ್ತು. ಅವತ್ತು ಸಂಜೆ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತಿರುವಾಗ ಜ್ಯೋತಿ ಒಂದು ಹೊಸ ವಿಷಯ ತೆಗೆದಳು. ಅತ್ತಮ್ಮ, ನಮ್ಮ ಹಳ್ಳಿಯ ಮನೆಯ ಜಮೀನಿನ ಪೇಪರ್ಸ್ ಮತ್ತು ಅಪ್ಪಾಜಿ ಹೆಸರಿನಲ್ಲಿರುವ ಆ ಫಿಕ್ಸೆಡ್ ಡಿಪಾಸಿಟ್ ಡಾಕ್ಯುಮೆಂಟ್ಸ್ ಎಲ್ಲ ಲಾಕರ್ನಲ್ಲೇ ಇದೆ ಅಲ್ಲವಾ? ಅದನ್ನು ಒಂದು ಸಲ ಡಿಜಿಟಲ್ ಅಪ್ಡೇಟ್ ಮಾಡಿಸಬೇಕು ಅಂತ ರಮೇಶ್ ಹೇಳ್ತಿದ್ದ ಅಂದಳು. ನಿಜಕ್ಕೂ? ರಮೇಶ್ ಆ ತರಹ ಏನೂ ಹೇಳಿರಲಿಲ್ಲ. ಜ್ಯೋತಿ ಈ ಆಸ್ತಿ ವಿಷಯವನ್ನ ಬೇಕಂತಲೇ ತೆಗೆದಿದ್ದಳು. ರಶ್ಮಿ ಸಾಫ್ಟ್ವೇರ್ ಉದ್ಯೋಗಿ ಆಗಿರೋದ್ರಿಂದ ಡಿಜಿಟಲ್ ಕೆಲಸ ಬಂದರೆ ಅವಳೇ ಮುಂದೆ ಬರ್ತಾಳೆ ಅಂತ ಜ್ಯೋತಿಗೆ ಗೊತ್ತಿತ್ತು. ಆಸ್ತಿ ವಿಷಯದಲ್ಲಿ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿಸಿ ರಶ್ಮಿಯ ಮೇಲೆ ಅತ್ತೆ ಮಾವನಿಗೆ ನಂಬಿಕೆ ಹೋಗುವಂತೆ ಮಾಡೋದು ಜ್ಯೋತಿಯ ಪ್ಲಾನ್ ಆಗಿತ್ತು. ರಶ್ಮಿ ಏನು ಅರಿಯದವಳಂತೆ, ಹೌದು ಮಾವಯ್ಯ, ಈಗ ಎಲ್ಲವೂ ಆನ್ಲೈನ್ ಆಗ್ತಿದೆ. ನಿಮ್ಮ ಹಳೆಯ ಪೇಪರ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡರೆ ಸೇಫ್ ಇರುತ್ತೆ. ಬೇಕಿದ್ದರೆ ನಾನು ಸಹಾಯ ಮಾಡುತ್ತೀನಿ ಅಂದಳು. ಜ್ಯೋತಿ ಮನಸ್ಸಿನಲ್ಲಿಯೇ ನಕ್ಕಳು. ಬಾ ರಶ್ಮಿ, ಈ ಆಸ್ತಿ ವಿಚಾರದಲ್ಲಿ ನೀನು ಒಂದು ಸಣ್ಣ ಮಿಸ್ಟೇಕ್ ಮಾಡಿದರೂ ಸಾಕು, ಈ ಮನೆಯಿಂದ ನಿನ್ನನ್ನು ಹೊರಹಾಕೋ ಹಾಗೆ ನಾನು ಮಾಡುತ್ತೇನೆ. ಜ್ಯೋತಿ ತುಂಬ ಜಾಣತನದಿಂದ ಮಾವ ಶಿವಲಿಂಗಯ್ಯನವರ ಹತ್ತಿರ ಹೋಗಿ, ಮಾವಯ್ಯ, ಹಳ್ಳಿಯ ಜಮೀನಿನ ಪೇಪರ್ಸ್ ಎಲ್ಲ ಹಳೆಯದಾಗಿದೆ. ಈಗ ಸರ್ಕಾರ ಎಲ್ಲವನ್ನೂ ಡಿಜಿಟಲ್ ಮಾಡುತ್ತಿದೆ ಅಲ್ಲವಾ? ರಶ್ಮಿ ಸಾಫ್ಟ್ವೇರ್ ಇಂಜಿನಿಯರ್, ಅವಳಿಗೆ ಇವೆಲ್ಲ ಚೆನ್ನಾಗಿ ಗೊತ್ತು. ಅವಳ ಕೈಗೆ ಆ ಪೇಪರ್ಸ್ ಕೊಟ್ಟು ಬಿಡಿ, ಅವಳೇ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳುತ್ತಾಳೆ ಅಂತ ಅಂದಳು. ಮಾವ ಶಿವಲಿಂಗಯ್ಯನವರಿಗೆ ರಶ್ಮಿಯ ಮೇಲೆ ನಂಬಿಕೆ ಇತ್ತು. ಹಾಗಾಗಿ ಅವರು ತಮ್ಮ ಬೀರುವಿನಲ್ಲಿದ್ದ ಮುಖ್ಯವಾದ ಜಮೀನಿನ ದಸ್ತಾವೇಜುಗಳನ್ನು ರಶ್ಮಿಯ ಕೈಗಿಟ್ಟರು. ಜ್ಯೋತಿ ಮನಸ್ಸಿನಲ್ಲಿಯೇ ಕುತಂತ್ರದ ನಕ್ಕು ನಕ್ಕಳು. ರಶ್ಮಿ, ಈ ಪೇಪರ್ಸ್ನಲ್ಲಿ ಯಾವುದಾದರೂ ಒಂದು ಮುಖ್ಯವಾದ ಪುಟವನ್ನು ನಾನು ನಾಪತ್ತೆ ಮಾಡುತ್ತೀನಿ. ಆಮೇಲೆ ನೀನೇ ಅದನ್ನು ಕಳೆದು ಹಾಕಿದ್ದೀಯ ಅಂತ ಅತ್ತೆ ಮಾವನ ಮುಂದೆ ನಂಬಿಸ್ತೀನಿ. ಆಸ್ತಿ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಮನೆ ಮಂದಿ ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತ ಪ್ಲಾನ್ ಮಾಡಿದಳು. ಅವತ್ತು ರಾತ್ರಿ ಎಲ್ಲರೂ ಮಲಗಿದ್ದಾಗ ಜ್ಯೋತಿ ಮೆಲ್ಲಗೆ ರಶ್ಮಿಯ ಕೋಣೆಗೆ ಹೋದಳು. ರಶ್ಮಿ ಆ ಪೇಪರ್ಸ್ಗಳನ್ನು ಸ್ಕ್ಯಾನ್ ಮಾಡೋಕೆ ಅಂತ ಟೇಬಲ್ ಮೇಲೆ ಇಟ್ಟಿದ್ದಳು. ಜ್ಯೋತಿ ಗುಟ್ಟಾಗಿ ಆ ಫೈಲ್ನಲ್ಲಿದ್ದ ಅತ್ಯಂತ ಮುಖ್ಯವಾದ ಒಂದು ಪೇಪರನ್ನು, ಜಮೀನಿನ ನಕ್ಷೆ ಮತ್ತು ಹಿಸ್ಸೆ ಪತ್ರ ಎತ್ತಿಕೊಂಡು ತನ್ನ ಸೀರೆ ಸೆರಗಿನಲ್ಲಿ ಅಡಗಿಸಿಕೊಂಡಳು. ಆ ಪೇಪರ್ ಇಲ್ಲದೆ ಆಸ್ತಿಯ ಮಾಲೀಕತ್ವ ಸಾಬೀತುಪಡಿಸೋದು ಕಷ್ಟ ಇತ್ತು. ಮರುದಿನ ಬೆಳಗ್ಗೆ ಜ್ಯೋತಿ ಮನೆಯಲ್ಲಿ ರಂಪಾಟ ಶುರು ಮಾಡಿದಳು. ಅತ್ತೆಮ್ಮ, ರಶ್ಮಿ ಪೇಪರ್ಸ್ ಸ್ಕ್ಯಾನ್ ಮಾಡ್ತೀನಿ ಅಂದಳಲ್ಲ, ಅದರಲ್ಲಿ ಆ ಮುಖ್ಯವಾದ ನಕ್ಷೆಯ ಪೇಪರ್ ಕಾಣಿಸ್ತಿಲ್ಲವಲ್ಲ? ನಾನು ಸುಮ್ಮನೆ ನೋಡೋಣ ಅಂತ ಬಂದೆ, ಆದರೆ ಆ ಪೇಪರ್ ಅಲ್ಲಿ ಇಲ್ಲ ಅಂತ ಜೋರಾಗಿ ಕೂಗಿದಳು. ಅತ್ತೆ ಪಾರ್ವತಮ್ಮ ಮತ್ತು ಮಾವ ಶಿವಲಿಂಗಯ್ಯ ಗಾಬರಿಯಿಂದ ಓಡಿ ಬಂದರು. ರಶ್ಮಿ ಕೂಡ ಆಶ್ಚರ್ಯದಿಂದ ಎದ್ದು ಬಂದಳು. ಏನಾಯ್ತು ಅಕ್ಕ? ನಾನು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಇಟ್ಟಿದ್ದೆ ಅಲ್ಲವಾ ಅಂತ ರಶ್ಮಿ ಕೇಳಿದಳು. ಜ್ಯೋತಿ ತಕ್ಷಣ, ಇಲ್ಲ ರಶ್ಮಿ, ನೀನು ಸರಿಯಾಗಿ ನೋಡ್ಕೋಬೇಕಿತ್ತು. ಆಸ್ತಿ ಪೇಪರ್ ಅಂದರೆ ಸಾಮಾನ್ಯನಾ? ನೀನು ಸಾಫ್ಟ್ವೇರ್ ಕೆಲಸದಲ್ಲಿ ಬ್ಯುಸಿ ಇದ್ದು ಇದನ್ನು ನಿರ್ಲಕ್ಷ್ಯ ಮಾಡಿದ್ದೀಯಾ ಅನಿಸುತ್ತೆ. ಈಗ ಆ ಪೇಪರ್ ಇಲ್ಲ ಅಂದರೆ ನಮ್ಮ ಜಮೀನು ಬೇರೆಯವರ ಪಾಲಾಗುತ್ತೆ ಗೊತ್ತಾ ಅಂತ ರಶ್ಮಿಯ ಮೇಲೆ ಗೂಬೆ ಕೂಡಿಸಿದಳು. ಮಾವ ಶಿವಲಿಂಗಯ್ಯನವರ ಮುಖದಲ್ಲಿ ಆತಂಕ ಮತ್ತು ಕೋಪ ಒಟ್ಟಿಗೆ ಬಂತು. ರಶ್ಮಿ, ನಿನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದೆ ಅಮ್ಮ, ಈಗ ಅದು ಎಲ್ಲಿಗೆ ಹೋಯಿತು ಅಂತ ಕೇಳಿದರು. ರಶ್ಮಿ ಒಂದು ಕ್ಷಣ ಯೋಚಿಸಿದಳು. ಅವಳಿಗೆ ಜ್ಯೋತಿಯ ಮೇಲೆ ಸಂಶಯ ಬಂತು. ಜ್ಯೋತಿ ವಿಜಯದ ನಗು ನಗುತ್ತಾ ರಶ್ಮಿಯನ್ನು ಅವಮಾನಿಸೋಕೆ ರೆಡಿಯಾದಳು. ಆದರೆ ರಶ್ಮಿ ತನ್ನ ಕೋಣೆಯಲ್ಲಿ ಸ್ಕ್ಯಾನಿಂಗ್ ಕೆಲಸ ಮಾಡುವಾಗ ಒಂದು ಸಣ್ಣ ಹಿಡನ್ ಕ್ಯಾಮರಾ ಅಳವಡಿಸಿದ್ದಳು. ಮನೆಯಲ್ಲಿ ಎಲ್ಲರೂ ಗಾಬರಿಯಾಗಿದ್ದರು. ಅತ್ತೆ ಪಾರ್ವತಮ್ಮ ಕಣ್ಣೀರು ಹಾಕುತ್ತಾ, ರಶ್ಮಿ, ಆ ಪೇಪರ್ ಇಲ್ಲ ಅಂದರೆ ನಮ್ಮ ಜಮೀನು ಕೋರ್ಟು ಮೆಟ್ಟಿಲಿರುತ್ತೆ ಮಗಳೇ, ಎಲ್ಲಿ ಇಟ್ಟಿದ್ದೀಯಾ ನೋಡು ಅಂತ ಅಳುತ್ತಿದ್ದರು. ಜ್ಯೋತಿ ಇದನ್ನೇ ಬಳಸಿಕೊಂಡು, ನೋಡಿ ಅತ್ತೆಮ್ಮ, ಇವರು ಸಾಫ್ಟ್ವೇರ್ ಕೆಲಸ ಅಂತ ಕಂಪ್ಯೂಟರ್ ಮುಂದೆ ಕೂತಿರುತ್ತಾರೆ, ಆದರೆ ಮನೆಯ ಮುಖ್ಯವಾದ ಪೇಪರ್ಸ್ ಜವಾಬ್ದಾರಿ ತಗೊಳ್ಳೋಕೆ ಬರಲ್ಲ. ಈಗ ನೋಡಿ ಎಷ್ಟು ದೊಡ್ಡ ಅನಾಹುತ ಆಯಿತು ಅಂತ ರಶ್ಮಿಯನ್ನು ಚುಚ್ಚಿ ಮಾತನಾಡಿದಳು.
ರಶ್ಮಿ ತುಂಬ ಶಾಂತವಾಗಿದ್ದಳು. ಅವಳು ಮೆಲ್ಲನೆ ತನ್ನ ಮೊಬೈಲ್ ತೆಗೆದು ಒಂದು ವಿಡಿಯೋ ಆನ್ ಮಾಡಿದಳು. ಮಾವಯ್ಯ, ಅತ್ತೆಮ್ಮ, 1 ನಿಮಿಷ ಇಲ್ಲಿ ನೋಡಿ. ನಾನು ಆಫೀಸ್ ಕೆಲಸ ಮಾಡುವಾಗ ನನ್ನ ಲ್ಯಾಪ್ಟಾಪ್ ಕ್ಯಾಮರಾ ಯಾವತ್ತೂ ಆನ್ ಇರುತ್ತೆ. ಅಷ್ಟೇ ಅಲ್ಲ, ಸೆಕ್ಯೂರಿಟಿ ಕಾರಣಕ್ಕೆ ನನ್ನ ರೂಮಲ್ಲಿ ಒಂದು ಸಣ್ಣ ಮೋಷನ್ ಡಿಟೆಕ್ಟರ್ ಕ್ಯಾಮರಾ ಕೂಡ ಇದೆ. ನಿನ್ನೆ ರಾತ್ರಿ ನನ್ನ ರೂಮಿಗೆ ಯಾರು ಬಂದಿದ್ದರು ಅಂತ ನೀವೇ ನೋಡಿ ಅಂದಳು. ವಿಡಿಯೋ ಪ್ಲೇ ಆಯಿತು. ಅದರಲ್ಲಿ ಜ್ಯೋತಿ ಮೆಲ್ಲಗೆ ರಶ್ಮಿಯ ರೂಮಿಗೆ ಬರುವುದು, ಟೇಬಲ್ ಮೇಲಿದ್ದ ಫೈಲ್ ಬಿಚ್ಚೋದು ಮತ್ತು ಆ ಮುಖ್ಯವಾದ ನಕ್ಷೆಯ ಪೇಪರನ್ನು ತನ್ನ ಸೀರೆ ಸೆರಗಿನಲ್ಲಿ ಅಡಗಿಸಿಕೊಂಡು ಹೋಗುವುದು ಸ್ಪಷ್ಟವಾಗಿ ಕಾಣಿಸುತ್ತಾ ಇತ್ತು. ಇಡೀ ಮನೆಯಲ್ಲಿ ಸ್ಮಶಾನ ಮೌನ. ಜ್ಯೋತಿಯ ಮುಖ ಬಿಳಿಚಿಕೊಂಡಿತು. ಅವಳಿಗೆ ಭೂಮಿ ಬಾಯಿ ಬಿಟ್ಟರೆ ಒಳಗಡೆ ಹೋಗೋಣ ಅನ್ನುವಷ್ಟು ಅವಮಾನವಾಯಿತು. ಮಾವ ಶಿವಲಿಂಗಯ್ಯನವರ ಕೋಪ ನೆತ್ತಿಗೇರಿತು. ಜ್ಯೋತಿ, ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ. ಸ್ವಂತ ಮನೆಯ ಆಸ್ತಿ ಪೇಪರ್ ಕದ್ದು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವುದು ಎಷ್ಟು ದೊಡ್ಡ ದ್ರೋಹ ಗೊತ್ತಾ ಅಂತ ಜೋರಾಗಿ ಕೂಗಿದರು. ಅತ್ತೆ ಪಾರ್ವತಮ್ಮ ಜ್ಯೋತಿಯ ಹತ್ತಿರ ಹೋಗಿ ಅವಳ ಸೀರೆ ಸೆರಗಿನಲ್ಲೇ ಅಡಗಿಸಿಟ್ಟಿದ್ದ ಆ ಪೇಪರನ್ನು ಹೊರಗೆ ತೆಗೆದರು. ನಿನಗೆ ರಶ್ಮಿಯ ಮೇಲೆ ಹೊಟ್ಟೆ ಕಿಚ್ಚು ಇರಬಹುದು, ಆದರೆ ಅದಕ್ಕೆ ನಮ್ಮ ಆಸ್ತಿನೇ ಪಣಕ್ಕೆ ಇಟ್ಟಿದ್ದೀಯಲ್ಲ. ನಿನಗೆ ಈ ಮನೆಯಲ್ಲಿ ಇರೋಕೆ ಯೋಗ್ಯತೆ ಇಲ್ಲ ಅಂತ ಅತ್ತೆ ಕೆಂಡಾಮಂಡಲವಾದರು. ಜ್ಯೋತಿ ರಶ್ಮಿಯ ಕಾಲಿಗೆ ಬಿದ್ದು ಅಳೋಕೆ ಶುರು ಮಾಡಿದಳು. ರಶ್ಮಿ, ನನ್ನನ್ನು ಕ್ಷಮಿಸಿ ಬಿಡು. ನಿನ್ನನ್ನು ಅವಮಾನಿಸಬೇಕು ಅಂತ ಹೀಗೆ ಮಾಡಿದ್ದೇ ಹೊರತು ಆಸ್ತಿ ಹಾಳು ಮಾಡುವ ಉದ್ದೇಶ ನನಗಿರಲಿಲ್ಲ ಅಂತ ಗೋಗರೆದಳು. ಆದರೆ ಈ ಬಾರಿ ಮಾವಯ್ಯ ಕರಗಳಿಲ್ಲ. ಇಲ್ಲ ಜ್ಯೋತಿ, ಈ ಮನೆಗೆ ಸದ್ಯಕ್ಕೆ ನಿನ್ನ ಅವಶ್ಯಕತೆ ಇಲ್ಲ. ನೀನು ಈಗಲೇ ನಿನ್ನ ತವರು ಮನೆಗೆ ಹೋಗು. ಅಲ್ಲಿ ಹೋಗಿ ಬುದ್ಧಿ ಕಲಿತು ಬಾ ಅಂತ ಅಪ್ಪಣೆ ಮಾಡಿದರು. ಸ್ನೇಹಿತರೆ, ಜ್ಯೋತಿ ಮನೆ ಬಿಟ್ಟು ಹೋಗುವಂತಾಯಿತು. ರಶ್ಮಿಯ ಡಿಜಿಟಲ್ ಬುದ್ಧಿವಂತಿಕೆ ಅವಳನ್ನು ಮತ್ತು ಆಸ್ತಿಯನ್ನು ಎರಡನ್ನೂ ಉಳಿಸಿತು. ಆದರೆ ಈ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಮಾವ ಶಿವಲಿಂಗಯ್ಯನವರ ಆದೇಶದಂತೆ ಜ್ಯೋತಿ ಕಣ್ಣೀರು ಹಾಕುತ್ತಾ ತನ್ನ ತವರು ಮನೆಗೆ ತೆರಳಿದಳು. ಅವಳು ಹೋದ ಮೇಲೆ ಮನೆಯಲ್ಲಿ ಒಂದು ವಿಚಿತ್ರವಾದ ಶಾಂತಿ ನೆಲೆಸಿತು. ಜ್ಯೋತಿ ಇಲ್ಲದಾಗ ಅತ್ತೆ ಪಾರ್ವತಮ್ಮನಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಇಷ್ಟು ದಿನ ಜ್ಯೋತಿ ಕೇವಲ ಮಾತುಗಳಿಂದಲೇ ಮನೆಯನ್ನು ನಡೆಸುತ್ತಿದ್ದಳು, ಆದರೆ ಅಸಲಿ ಕೆಲಸ ಮತ್ತು ಜವಾಬ್ದಾರಿ ಹೊರುತ್ತಿದ್ದದ್ದು ರಶ್ಮಿ ಮಾತ್ರ ಅಂತ. ಕೆಲವು ತಿಂಗಳುಗಳು ಕಳೆದವು. ಜ್ಯೋತಿ ತನ್ನ ತವರು ಮನೆಯಲ್ಲಿ ಒಬ್ಬಟ್ಟಿಯಾಗಿ ಕುಳಿತು ತನ್ನ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡೋಕೆ ಶುರು ಮಾಡಿದಳು. ನಾನು ರಶ್ಮಿಯ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಇಡೀ ಕುಟುಂಬದ ನಂಬಿಕೆಯನ್ನೇ ಕಳೆದುಕೊಂಡೆ. ಬರೀ ಕ್ರೆಡಿಟ್ ತಗೊಳ್ಳೋಕೆ ಹೋಗಿ ನನ್ನ ಗೌರವವನ್ನೇ ಮಣ್ಣುಪಾಲು ಮಾಡಿಕೊಂಡೆ ಅಂತ ಅವಳಿಗೆ ಅರಿವಾಯಿತು. ಅವಳು ರಶ್ಮಿಗೆ ಫೋನ್ ಮಾಡಿ ಮನಸಾರೆ ಕ್ಷಮೆ ಕೇಳಿದಳು. ರಶ್ಮಿ, ನಿನ್ನ ಡಿಜಿಟಲ್ ಜ್ಞಾನ ಈ ಮನೆಯನ್ನು ಉಳಿಸಿತು, ಆದರೆ ನನ್ನ ಅಹಂಕಾರ ನನ್ನನ್ನು ಹೊರಹಾಕಿತು. ದಯವಿಟ್ಟು ನನ್ನನ್ನು ಕ್ಷಮಿಸು ಅಂದಳು. ರಶ್ಮಿ ದೊಡ್ಡ ಮನಸ್ಸು ಮಾಡಿ ಅತ್ತೆ ಮಾವನ ಹತ್ತಿರ ಮಾತನಾಡಿದಳು. ಅತ್ತೆಮ್ಮ, ಮಾವಯ್ಯ, ಅಕ್ಕನಿಗೆ ಈಗ ತನ್ನ ತಪ್ಪಿನ ಅರಿವಾಗಿದೆ. ಕುಟುಂಬ ಅಂದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಸಹಜ. ಅವರಿಗೆ ಇನ್ನೊಂದು ಅವಕಾಶ ಕೊಡೋಣ ಅಂತ ಕೇಳಿಕೊಂಡಳು. ರಶ್ಮಿಯ ಮಾತಿಗೆ ಬೆಲೆ ಕೊಟ್ಟು ಅತ್ತೆ ಮಾವ ಜ್ಯೋತಿಯನ್ನು ಮನೆಗೆ ವಾಪಸ್ ಕರೆಸಿಕೊಂಡರು. ಜ್ಯೋತಿ ಮನೆಗೆ ಬಂದಾಗ ಹಳೆಯ ಜ್ಯೋತಿಯಾಗಿರಲಿಲ್ಲ. ಅವಳು ರಶ್ಮಿಯ ಹತ್ತಿರ ಹೋಗಿ, ನನಗೂ ಆನ್ಲೈನ್ ಬ್ಯಾಂಕಿಂಗ್, ಡಿಜಿಟಲ್ ಪೇಮೆಂಟ್ಸ್ ಮತ್ತು ಸ್ಮಾರ್ಟ್ ಆಗಿ ಕೆಲಸ ಮಾಡೋದನ್ನು ಕಲಿಸಿಕೊಡು ಅಂತ ಕೇಳಿದಳು. ರಶ್ಮಿ ನಗುನಗುತ್ತಾ ಅಕ್ಕನಿಗೆ ಎಲ್ಲವನ್ನು ಕಲಿಸಿಕೊಟ್ಟಳು. ಇಬ್ಬರು ಸೊಸೆಯಂದಿರು ಒಂದಾಗಿ ಮನೆಯ ಜವಾಬ್ದಾರಿಯನ್ನು ಹಂಚಿಕೊಂಡರು. ಕಥೆಯ ಕೊನೆಯಲ್ಲಿ ಮಾವ ಶಿವಲಿಂಗಯ್ಯ ಎಲ್ಲರನ್ನೂ ಕರೆದು ಒಂದು ಮಾತು ಹೇಳಿದರು. ನೋಡಿ ಮಕ್ಕಳೇ, ಈ ಕಾಲದಲ್ಲಿ ಬರೀ ಕಷ್ಟಪಟ್ಟು ಕೆಲಸ ಮಾಡಿದರೆ ಸಾಲದು. ರಶ್ಮಿಯ ಥರ ಸ್ಮಾರ್ಟ್ ಆಗಿ ಡಿಜಿಟಲ್ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಹಾಗೆಯೇ ಜ್ಯೋತಿಯ ಥರ ಬರೀ ಪ್ರದರ್ಶನಕ್ಕೆ ಪ್ರಾಮುಖ್ಯತೆ ಕೊಡಬಾರದು. ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಗೌರವ ಕೊಟ್ಟಾಗ ಮಾತ್ರ ಆ ಮನೆ ಸುಖವಾಗಿರುತ್ತದೆ. ಹೀಗೆ ಸ್ಮಾರ್ಟ್ ಸೊಸೆ ರಶ್ಮಿ ತನ್ನ ಡಿಜಿಟಲ್ ಪೆಟ್ಟಿನ ಮೂಲಕ ಜ್ಯೋತಿಯ ತಪ್ಪುಗಳನ್ನು ತಿದ್ದಿ ಇಡೀ ಕುಟುಂಬವನ್ನು ಒಂದಾಗಿಸಿದಳು. ಮನೆಯಲ್ಲಿ ಮತ್ತೆ ಹಬ್ಬದ ಸಂಭ್ರಮ ಮರಳಿತು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಕಲಿಯೋಕೆ ಸಿಗುವುದು 2 ಮುಖ್ಯ ವಿಷಯಗಳು. ಒಂದು, ಯಾವತ್ತೂ ಬೇರೆಯವರು ಮಾಡಿದ ಕೆಲಸಕ್ಕೆ ನಾವು ಕ್ರೆಡಿಟ್ ತಗೊಳ್ಳೋಕೆ ಹೋಗಬಾರದು. ಸತ್ಯ ಯಾವತ್ತಾದರೂ ಹೊರಬಂದೇ ಬರುತ್ತೆ. 2, ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಸ್ವಲ್ಪ ಸ್ಮಾರ್ಟ್ ಆಗಿರಬೇಕು. ಆಗ ಮಾತ್ರ ನಮ್ಮನ್ನು ಯಾರೂ ಮೋಸ ಮಾಡೋಕೆ ಸಾಧ್ಯವಿಲ್ಲ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.